ಪ್ರೈಸ್ ದ ಲಾರ್ಡ್ ಸರ್. ನನ್ನ ಹೆಸರು ಸುಹಾಸಿನಿ ಅಂತ ಸರ್. ನನ್ನ ಮದುವೆಯಾಗಿ 2.5 ವರ್ಷ ಆದರೂ ಕೂಡ ಸರ್ ನಾವು ಗಂಡ ಹೆಂಡತಿ ವೈವಾಹಿಕ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದ್ವು ಸರ್. ಅದಕ್ಕಾಗಿ ಇದು ಏನು ಫ್ಯೂಚರ್ ಇಲ್ಲ ಅಂತ ಹೇಳಿ ಗಿವ್ ಅಪ್ ಮಾಡ್ಬೇಕಂತಿದ್ದೆ ಸರ್. ಆದರೆ ಇಲ್ಲಿ ಉಪವಾಸ ಪ್ರಾರ್ಥನೆ ಇತ್ತು. ಪ್ರೀತಿ ಸಿಸ್ಟರ್ ಅಂತ ಇದ್ರು, ಅವ್ರು ನಂಗೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಮೊಳಕಾಲೂರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ ಸರ್. ನೀವು ಸಹ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ. ನೀವು ದೂರ ಇದ್ದಿದ್ದೀರಾ? ಹಾಂ ಸರ್, ನಿನ್ನೆಗೆ 3 ವರ್ಷ ಆಯ್ತು ಸರ್ ನಮ್ಮ ಮ್ಯಾರೇಜ್ ಆಗಿ. ಇಲ್ಲೇ ಬೀದರ್ ಮಂಗಲ್ಪೇಟ್ನಿಂದ ಬಂದೀನಿ ಸರ್. ಮತ್ತೆ ಇಲ್ಲಿ ಬಂದು ಏನು ಮಾಡಿದ್ರಿ ನೀವು? ಇಲ್ಲಿ ಉಪವಾಸ ಪ್ರಾರ್ಥನೆ ಇತ್ತು ಸರ್. ಅವಾಗ ಬಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಬಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಮತ್ತು ನಿಮ್ಮ ಕೈಯಿಂದನೂ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಸರ್. ದೇವರು ನನ್ನ ಮನಸ್ಸಿನಾಗೂ ನಮ್ಮ ಮನೆಯವ್ರ ಮನಸ್ಸಿನಾಗೂ ಇದು ಒಂದು ಸಂಬಂಧ ಫುಲ್ ಮುರಿದೋಗುವಂಥ ಚಾನ್ಸ್ ಇತ್ತು ಸರ್. ಈ 1 ವರ್ಷದಾಗ ನಾವು ಸಪ್ರೇಟ್ ಆಗುವಂಥದ್ದೇ ಚಾನ್ಸ್ ಇತ್ತು. ಆದರೆ ದೇವ್ರ ಚಿತ್ತ ಹಂಗಿರಲಿಲ್ಲ ಸರ್. ನಮ್ಮ ಚಿತ್ತನೇ ಬೇರೆ ಇತ್ತು, ದೇವ್ರ ಚಿತ್ತನೇ ಬೇರೆ ಇತ್ತು. ದೇವರಿಗೆ ಸ್ತೋತ್ರ ಆಗಲಿ ಸರ್. ಆಮೇನ್ ಹೇಳಿ. ಹಲ್ಲೆಲೂಯಾ ತಟ್ಟೋಣ. ಬಹಳ ದೊಡ್ಡ ಸಾಕ್ಷಿ ಇದೆ. ಅವ್ರ ಗಂಡ ಹೆಂಡತಿ ಸಂಬಂಧನೇ ಮುರ್ಕೊಳ್ಬೇಕಂತ ಇದ್ದಿದ್ರು. ಆದ್ರೆ ಯಾವಾಗ ಉಪವಾಸಕ್ಕೆ ಬಂದಿದ್ರು, ದೇವರ ಸಮರ್ಪಣೆ ಮಾಡಿದ್ರು, ದೇವರ ಅವ್ರ ಪ್ರಾರ್ಥನೆ ಕೇಳಿ ಮತ್ತೆ ಪುನಃ ಅವ್ರ ಗಂಡ ಹೆಂಡತಿ ಒಂದಿರೋ ಹಾಗೆ ಮಾಡಿದ್ದಾರೆ.